السلام عليكم ورحمة الله. بسم الله الرحمن الرحيم. الحمد لله رب العالمين. اللهم صل وسلم وبارك على رسولك سيدنا محمد وعلى آله وأصحابه وأزواج وأولاد سيدنا محمد. بسم الله الرحمن الرحيم. إنما تنذر من اتبع الذكر وخشي الرحمن بالغيب فبشره بمغفرة وأجر كريم. ಸದಕಲ್ಲಾಹು ಮೌಲಾನಲ್ ಅಝೀಮ್. ಪವಿತ್ರವಾದ ಸೂರಾ ಯಾಸೀನ್ ಇದರ 4ನೇ ಭಾಗವಾಗಿದೆ ಇಂದಿನ ತರಗತಿ. ಕಳೆದ 3 ಎಪಿಸೋಡ್ಗಳಲ್ಲಾಗಿ 10 ಆಯತ್ತುಗಳ ಅರ್ಥ ಮತ್ತು ಸಣ್ಣ ಪ್ರಮಾಣದ ವ್ಯಾಖ್ಯಾನವನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ, ವೀಕ್ಷಿಸಿದ್ದೀರಿ. ಅಲ್ಲಾಹನು ಕಬೂಲ್ ಮಾಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಕಳೆದ 10 ಆಯತ್ತುಗಳ ಸಂಕ್ಷಿಪ್ತ ವಿಚಾರವೇನೆಂದರೆ, ಪವಿತ್ರವಾದ ಕುರ್ಆನ್ ಸಮಗ್ರವಾಗಿದೆ. ಕುರ್ಆನನ್ನು ಅವತೀರ್ಣಗೊಳಿಸಿದ ಅಲ್ಲಾಹನು ಅಜೇಯನು. ಆ ಕುರ್ಆನ್ ಅವತೀರ್ಣವಾಗಿರುವುದು ವಿಶ್ವಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಮೇಲೆ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ನಾಯಕರು, ಅದೇ ರೀತಿ ಸತ್ಯ ಪ್ರವಾದಿ ಕೂಡ ಹೌದು. ಆದರೆ ಈ ಪವಿತ್ರವಾದ ಗ್ರಂಥದ ಮೂಲಕ ಲೋಕಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಪ್ರಬೋಧನೆಯನ್ನು ಮಾಡುವಾಗ, ಸತ್ಯ ಪ್ರಕಾಶದ ಕಡೆಗೆ ಜನರನ್ನು ಆಹ್ವಾನಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸತ್ಯವನ್ನು ಅಂಗೀಕರಿಸಬೇಕೆಂದಿಲ್ಲ. ಬಹುಸಂಖ್ಯಾತ ಜನರು ಸತ್ಯಕ್ಕೆ ಬೆನ್ನು ತಿರುಗಿಸಿ ನಿಂತು ಬಿಡುತ್ತಾರೆ. ಅವರು ವ್ಯಾಮೋಹಗಳ ಸ್ವಾರ್ಥದ ಸಂಕೋಲೆಯಲ್ಲಿ, ಅದೇ ರೀತಿ ಅಂಧಕಾರದ ಗೋಡೆಗಳ ನಡುವೆ ಬಂಧಿಸಲ್ಪಟ್ಟ ರೀತಿಯಲ್ಲಿ ಇರುತ್ತಾರೆ. ಇದಾಗಿದೆ ಕಳೆದ 10 ಆಯತ್ತುಗಳ ಹ್ರಸ್ವ ಸಂಕ್ಷಿಪ್ತ ವಿವರಣೆ. ಇನ್ನು 11ನೇ ಆಯತ್, ನಾನು ಆರಂಭದಲ್ಲಿ ಓದಿದಂತಹ 11ನೇ ಆಯತ್, ಅದರಲ್ಲಿ ಅಲ್ಲಾಹನು ಹೇಳುವುದೇನೆಂದರೆ, ಪವಿತ್ರವಾದ ಕುರ್ಆನಿನ ಸಾರೋಪದೇಶ, ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಪ್ರಬೋಧನೆ, ಅದು ಯಾರಿಗೆ ಫಲಪ್ರದವಾಗುವುದು, ಯಾರಿಗೆ ಅದು ಪರಿಣಾಮ ಬೀರುವುದು ಎಂಬ ಪ್ರಶ್ನೆಯ ಉತ್ತರವನ್ನಾಗಿದೆ 11ನೇ ಸೂಕ್ತದಲ್ಲಿ ಅಲ್ಲಾಹನು ವಿವರಿಸುತ್ತಾ ಇರುವುದು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇನ್ನಮಾ ತುಂದಿರು ಮನ್ ಇತ್ತಬಅ ಅದ್ದಿಕ್ರ ವಖಶ್ಯ ರಹ್ಮಾನ ಬಿಲ್ ಗೈಬ್. ಇನ್ನಮಾ ಖಂಡಿತವಾಗಿಯೂ, ತುಂದಿರು ತಾವು ಎಚ್ಚರಿಕೆಯನ್ನು ನೀಡುವುದು, ತಾವು ಫಲಪ್ರದವಾದ ರೀತಿಯಲ್ಲಿ ಎಚ್ಚರಿಕೆಯನ್ನು ನೀಡುವುದು, ಅಥವಾ ತಮ್ಮ ಪ್ರಬೋಧನೆಯನ್ನು ಉಪದೇಶವನ್ನು ಅಂಗೀಕರಿಸುವಂತಹ ಜನರು ಯಾರೆಂದರೆ, ಮನಿತ್ತಬಅ ದಿಕ್ರ, ಉದ್ಬೋಧನೆಯನ್ನು ಅನುಸರಿಸುವಂತಹ, ಹಿಂಬಾಲಿಸುವಂತಹ ಜನರು ಅವರಾಗಿದ್ದಾರೆ. ತಮ್ಮ ಎಚ್ಚರಿಕೆಯ ಮೂಲಕ ಒಳಿತಿನ ಕಡೆಗೆ ಹಾದು ಬರುವುದು, ತಾವು ಫಲಪ್ರದವಾದ ರೀತಿಯಲ್ಲಿ ಎಚ್ಚರಿಕೆಯನ್ನು, ತಾಕೀತನ್ನು ಕೊಡಲಿಕ್ಕೆ ತಮಗೆ ಸಾಧ್ಯವಾಗುವುದು ಮನಿತ್ತಬಅ ದಿಕ್ರ್, ಉದ್ಬೋಧನೆಯನ್ನು ಅನುಸರಿಸುವಂತಹ, ಹಿಂಬಾಲಿಸುವಂತಹ ಜನರು. ಅದ್ದಿಕ್ರ್ ಎಂದರೆ ಉದ್ಬೋಧನೆ ಎಂದಾಗಿದೆ. ಮುಫಸ್ಸಿರುಗಳು ವಿವರಿಸಿದ್ದಾರೆ, ಪವಿತ್ರ ಕುರ್ಆನಿನ ಕುರಿತಾಗಿದೆ ಅಲ್ಲಾಹನು ಇಲ್ಲಿ ಹೇಳಿರುವುದು ಎಂದು. ಇದು ಅಲ್ಲದ ಅಭಿಪ್ರಾಯವನ್ನು ಕೂಡ ಮುಫಸ್ಸಿರುಗಳು ಹೇಳಿದ್ದಾರೆ. ಅದ್ದಿಕ್ರ್ ಎಂದರೆ ಟೋಟಲಿಯಾಗಿರುವಂತಹ ಉದ್ಬೋಧನೆ. ಹೇಗಿದ್ದರೂ ಕೂಡ ಸಾರೋಪದೇಶ ಎಂದಾಗಿದೆ ಇದರ ತಾತ್ಪರ್ಯ. ಉಪದೇಶಗಳು, ಉಪದೇಶವನ್ನು ಪಾಲಿಸುವಂತಹ, ಹಿಂಬಾಲಿಸುವಂತಹ ಜನರು, ಅವರಿಗೆ ತಾವು ಫಲಪ್ರದವಾದ ರೀತಿಯಲ್ಲಿ ಎಚ್ಚರಿಕೆಯನ್ನು ನೀಡಬಹುದು. ಅಲ್ಲದಂತಹ ಜನರಿಗೆ ಯಾವತ್ತೂ ಕೂಡ ತಮ್ಮ ಎಚ್ಚರಿಕೆಯಿಂದ ಯಾವುದೇ ಫಲ ಅವರಲ್ಲಿ ಉಂಟಾಗುವುದಿಲ್ಲ, ಅವರಲ್ಲಿ ಪರಿವರ್ತನೆ ಉಂಟಾಗುವುದಿಲ್ಲ. ಅವರು ಸ್ವಾರ್ಥದ ಸಂಕೋಲೆಯಲ್ಲಿ ಬಂಧಿಸಲ್ಪಟ್ಟ ರೀತಿಯಲ್ಲಿ ಇದ್ದಾರೆ ಎಂದಾಗಿದೆ ಕುರ್ಆನಿನಲ್ಲಿ ಹೇಳುತ್ತಾ ಇರುವುದು. ಮೊಟ್ಟ ಮೊದಲಾಗಿ ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಾರೋಪದೇಶವು ಫಲಪ್ರದವಾಗುವುದು ದಿಕ್ರ್, ಉದ್ಬೋಧನೆಯನ್ನು ಹಿಂಬಾಲಿಸುವಂತಹ, ಅನುಸರಿಸುವಂತಹ ಜನರು ಎಂದು ಅಲ್ಲಾಹನು ಹೇಳಿದ್ದಾನೆ. ನಂತರ ಅಲ್ಲಾಹನು ಮುಂದುವರೆದುಕೊಂಡು ಹೇಳುವುದು, ವಖಶ್ಯ ರಹ್ಮಾನ ಬಿಲ್ ಗೈಬ್. ವಖಶ್ಯ ಹೆದರುವಂತಹ ಜನರು. ಯಾರನ್ನು? ಅರ್ ರಹ್ಮಾನ್, ಕಾರುಣ್ಯವಂತನಾದ ಅಲ್ಲಾಹ್, ಆ ಅಲ್ಲಾಹನನ್ನು ಹೆದರುವಂತಹ ಜನರು. ಬಿಲ್ ಗೈಬ್, ಕಣ್ಣಿಗೆ ಕಾಣದೆಯೇ ಅಥವಾ ಪ್ರತ್ಯಕ್ಷ ನೋಡದೆಯೇ ರಹ್ಮಾನಾದ, ಕಾರುಣ್ಯವಂತನಾದ ಅಲ್ಲಾಹನು, ಆ ಅಲ್ಲಾಹನನ್ನು ಹೆದರುವಂತಹ, ಭಯಪಡುವಂತಹ ಜನರು. ಇಲ್ಲಿ ಸತ್ಯವಿಶ್ವಾಸಿಗಳ
ವಿಶೇಷಣವನ್ನಾಗಿ ಅಲ್ಲಾಹನು 2 ಕಾರ್ಯಗಳನ್ನಾಗಿದೆ ಹೇಳುತ್ತಾ ಇರುವುದು. ಮೊದಲನೇದಾಗಿ ಉದ್ಬೋಧನೆಯನ್ನು ಹಿಂಬಾಲಿಸುವಂತಹ, ಸಾರೋಪದೇಶವನ್ನು ಅಂಗೀಕರಿಸುವಂತಹ, ಅನುಸರಿಸುವಂತಹ ಜನರು. ಎರಡನೆಯದಾಗಿ ಕಾರುಣ್ಯವಂತನಾದ ಅಲ್ಲಾಹನನ್ನು ಹೆದರುವಂತಹ ಜನರು. ಇವರಿಗೆ ಮಾತ್ರ ಸರಿದಾರಿಗೆ ಬರಬಹುದು. ಇವರಿಗೆ ಮಾತ್ರ ತಮ್ಮ ಉದ್ಬೋಧನೆಯ ಮೂಲಕ ಅವರನ್ನು ಒಳಿತಿನ ಕಡೆಗೆ ಅವರನ್ನು ಕೈ ಹಿಡಿದು ಮೇಲಕ್ಕೆ ಕರೆದೊಯ್ಯಬಹುದು ಎಂದಾಗಿದೆ ಪವಿತ್ರವಾದ ಕುರ್ಆನ್ ಇಲ್ಲಿ ಹೇಳುತ್ತಾ ಇರುವುದು. ಮಾನ್ಯ ಸಹೋದರರೇ, ನಾವೆಲ್ಲರೂ ಕೂಡ ಈ 2 ಅಂಶಗಳು ನಮ್ಮ ಬದುಕಿನಲ್ಲಿ ಇವೆಯೋ ಎಂಬುದನ್ನು ನಾವು ಪರಿಶೀಲಿಸಬೇಕಾಗಿದೆ. ಇಲ್ಲಿ ಬಿಲ್ ಗೈಬ್ ಎಂದಾಗಿದೆ ಅಲ್ಲಾಹನು ಹೇಳಿರುವುದು. ಬಿಲ್ ಗೈಬ್ ಎಂಬುದರ ತಾತ್ಪರ್ಯ ಕಣ್ಣಿಗೆ ಕಾಣದೆಯೇ, ಪ್ರತ್ಯಕ್ಷ ನೋಡದೆಯೇ ಅಲ್ಲಾಹನನ್ನು ಹೆದರುವವರು ಎಂದಾಗಿದೆ. ಇಲ್ಲಿ ಕಣ್ಣಿಗೆ ಕಾಣದ್ದು ಎಂದು ಅಲ್ಲಾಹನು ಹೇಳಿರುವುದರ ತಾತ್ಪರ್ಯವೇನು, ಉದ್ದೇಶವೇನು? ಮಹಾತ್ಮರುಗಳಾದ ಮುಫಸ್ಸಿರುಗಳು ನಮಗೆ ಇದರ ಕುರಿತಾಗಿ ವಿಸ್ತಾರವಾದ ರೀತಿಯಲ್ಲಿ ವಿವರಿಸಿರುವುದು ಗ್ರಂಥಗಳಲ್ಲಿ ಕಾಣಬಹುದಾಗಿದೆ. 1ನೇ ವ್ಯಾಖ್ಯಾನ, ಕಾಣದ ಶಿಕ್ಷೆಯನ್ನು ಹೆದರುವವರು ಎಂದಾಗಿದೆ ಇದರ ಉದ್ದೇಶ. ಕಾಣದ ಶಿಕ್ಷೆ ಅಥವಾ ಖಬರ್ನಲ್ಲಿ ಒಳಿತು ಹಾಗೂ ಕೆಡುಕಿಗೆ ಬದಲಾಗಿ ಅನುಗ್ರಹ ಮತ್ತು ಶಿಕ್ಷೆ ಲಭಿಸಲಿಕ್ಕೆ ಉಂಟು ಎಂಬುದನ್ನು ನಾವು ನಂಬಿದ್ದೇವೆ. ಆ ಖಬರ್ನ ಶಿಕ್ಷೆ, ಪರಲೋಕದ ಶಿಕ್ಷೆ, ನರಕದ ಶಿಕ್ಷೆ, ಈ ರೀತಿ ಇವು ಯಾವುದನ್ನು ಕೂಡ ನಾವು ಕಾಣಲಿಲ್ಲ, ನಾವು ನೋಡಲಿಲ್ಲ, ನಾವು ಅನುಭವಿಸಲಿಲ್ಲ. ಇವೆಲ್ಲವೂ ಕೂಡ ಮರಣದ ಬಳಿಕವಾಗಿದೆ ಇರುವುದು. ಈ ರೀತಿಯ ಶಿಕ್ಷೆಯನ್ನು ಇಲ್ಲೇ ದುನ್ಯಾದಲ್ಲೇ ಕಾಣದೆಯೇ ಹೆದರುವಂತಹ ಜನರು ಅವರಾಗಿದ್ದಾರೆ ಮುಅ್ಮಿನ್ಗಳು, ಅವರಾಗಿದ್ದಾರೆ ಸತ್ಯ ವಿಶ್ವಾಸಿಗಳು. ನೇರವಾಗಿ ಕಣ್ಣಿನಿಂದ ಶಿಕ್ಷೆಯನ್ನು ಕಾಣುವಾಗ ಎಲ್ಲರೂ ಕೂಡ ಹೆದರುತ್ತಾರೆ. ಅದು ಸ್ವಾಭಾವಿಕವಾದ ಹೆದರಿಕೆ. ನಾಳೆ ಪರಲೋಕದಲ್ಲಿ ಅಲ್ಲಾಹನ ನರಕಾಗ್ನೆಯನ್ನು ದೂರದಿಂದ ಕಾಣುವಾಗ ಎಲ್ಲರೂ ಕೂಡ ಹೆದರುತ್ತಾರೆ. ಅವಿಶ್ವಾಸಿಗಳು ಕೂಡ ಹೆದರುತ್ತಾರೆ. ಎಲ್ಲರೂ ಕೂಡ ಭಯಭೀತರಾಗಿ ಬಿಡುತ್ತಾರೆ. ಕಾರಣ ಶಿಕ್ಷೆಯನ್ನು ನೇರವಾಗಿ ಕಣ್ಣಿನಿಂದ ನಗ್ನ ನೇತ್ರದ ಮೂಲಕ ದರ್ಶಿಸುವಂತಹ ದಿನವಾಗಿದೆ. ದುನ್ಯಾದಲ್ಲಿ ಆದರೂ ಕೂಡ ಅದೇ ರೀತಿ ಶಿಕ್ಷೆಯನ್ನು ಯಾರಾದರೂ ಕಾಣುವುದಾದರೆ ತಕ್ಷಣವೇ ಅವರಲ್ಲಿ ಪರಿವರ್ತನೆ ಉಂಟಾಗುತ್ತದೆ. ಆದರೆ ಅಲ್ಲಾಹನು ಶಿಕ್ಷೆ ಎಂಬುದನ್ನು ಮುಖ್ಯವಾಗಿಯೂ ಮೀಸಲಿಟ್ಟಿರುವುದು ಅದು ಆಖಿರತ್ತಿಗೆ, ಪರಲೋಕಕ್ಕೆ. ಆ ಪರಲೋಕದ ಶಿಕ್ಷೆಯನ್ನು ನಾವು ಇವತ್ತು ಕಂಡಿಲ್ಲ, ಅನುಭವಿಸಿಲ್ಲ, ಪ್ರತ್ಯಕ್ಷವಾಗಿ ನೋಡಿಲ್ಲ. ಆದರೆ ಅವುಗಳನ್ನು ನಾವು ನಮ್ಮ ನೇತ್ರಗಳಿಂದ ದುನ್ಯಾದಲ್ಲಿಯೇ ಕಾಣುತ್ತಿದ್ದೇವೆ ಎಂಬ ರೀತಿಯಲ್ಲಿ ಆ ಶಿಕ್ಷೆಯನ್ನು ಹೆದರಿಕೊಂಡು ಬದುಕಬೇಕು. ಈ ರೀತಿ ಬದುಕುವರಾಗಿದ್ದಾರೆ ಸತ್ಯವಿಶ್ವಾಸಿಗಳು, ಮುಅ್ಮಿನ್ಗಳು ಎಂದಾಗಿದೆ ಇದರ ಉದ್ದೇಶ ಎಂಬುದನ್ನು ಮುಫಸ್ಸಿರುಗಳು ಹೇಳುತ್ತಾರೆ. ವಖಶ್ಯರ್ ರಹ್ಮಾನ್ ಬಿಲ್ ಗೈಬ್, ಕಾರುಣ್ಯವಂತನಾದ ಅಲ್ಲಾಹನು ಆತನ ಅಪ್ರತ್ಯಕ್ಷವಾದ ಅಥವಾ ಈಗ ನಮಗೆ ನೋಡಲಿಕ್ಕೆ ದರ್ಶಿಸಲಿಕ್ಕೆ ಸಾಧ್ಯವಾಗದಂತಹ ಶಿಕ್ಷೆ, ಆ ಶಿಕ್ಷೆಯಲ್ಲಿ ಹೆದರುವಂತಹ ಜನರು ಇವರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಉದ್ಬೋಧನೆಯನ್ನು ಅಂಗೀಕರಿಸುವಂತಹ ಜನರು. ಪವಿತ್ರವಾದ ಕುರ್ಆನಿನ ಅನ್ನಾಜಿಆತ್ ಅಧ್ಯಾಯದ 40ನೇ ಸೂಕ್ತದಲ್ಲಿ ಅಲ್ಲಾಹನು ಈ ಒಂದು ಆಶಯವನ್ನು ಹೇಳಿದ್ದಾನೆ. ವಅಮ್ಮಾ ಮನ್ ಖಾಫ ಮಕಾಮ ರಬ್ಬಿ ವನಹನ್ ನಫ್ಸ ಅನಿಲ್ ಹವಾ ಫಇನ್ನಲ್ ಜನ್ನತ ಹಿಯಲ್ ಮಅವಾ. ಯಾರಾದರೂ ನಾಳೆ ಪರಲೋಕದಲ್ಲಿ ಅಲ್ಲಾಹನ ಮುಂದೆ ಅವನ ಹಿಸಾಬಿಗೆ, ವಿಚಾರಣೆಗೆ ಬೇಕಾಗಿ ನಿಲ್ಲಬೇಕು ಎಂಬ ಅಂಶವನ್ನು ದುನ್ಯಾದ ಬದುಕಿನಲ್ಲಿಯೇ ಹೆದರಿಕೊಂಡು ವನಹನ್ ನಫ್ಸ ಅನಿಲ್ ಹವಾ, ಸ್ವಶರೀರವನ್ನು ಅನಾಚಾರಗಳಿಂದ, ಪಾಪಗಳಿಂದ ದೂರ ಮಾಡುವಂತಹ ಜನರು ಯಾರಿದ್ದಾರೆಯೋ ಫಇನ್ನಲ್ ಜನ್ನತ ಹಿಯಲ್ ಮಅವಾ, ಅವರಿಗೆ ಅಲ್ಲಾಹನ ಸ್ವರ್ಗವಿದೆ ಎಂದು ಪವಿತ್ರವಾದ ಕುರ್ಆನ್ ಹೇಳಿದೆ. ಅಲ್ಲಾಹನ ಹೆದರಿಕೆ ಬೇಕು. ದುನಿಯಾದಲ್ಲಿಯೇ ಶಿಕ್ಷೆಯ ಕುರಿತು ಭಯ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ನಮಗೆ ನೈಜ ಮುಅ್ಮಿನ್ ಆಗಲು ಸಾಧ್ಯ. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಎರಡನೇ ಅರ್ಥ, ಕಾಣದ ಅಲ್ಲಾಹನನ್ನು ಹೆದರುವವರು ಎಂದಾಗಿದೆ ಬಿಲ್ ಗೈಬ್ ಎಂಬುದರ ತಾತ್ಪರ್ಯ. ಗೈಬ್ ಅಪ್ರತ್ಯಕ್ಷವಾಗಿರುವುದು, ಅಂದರೆ ಅಲ್ಲಾಹನು ನಮಗೆ ಈ ದುನ್ಯಾದಲ್ಲಿ ನಮ್ಮ ಕಣ್ಣಿನ ಮೂಲಕ ನೋಡಲು, ದರ್ಶಿಸಲು ಸಾಧ್ಯವಿಲ್ಲ. ದುನ್ಯಾ ಇದರ ಶೈಲಿಯಾಗಿದೆ. ಇದು ಅಲ್ಲಾಹನು ಅವನನ್ನು ಕಾಣುವಂಥ ಅವಕಾಶವನ್ನು ವಿಶ್ವಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮಾತ್ರವೇ ಅಲ್ಲಾಹನು ನೀಡಿರುವುದು. ಬೇರೆ ಯಾರಿಗೂ ಕೂಡ ಈ ಲೋಕದಲ್ಲಿ ಅವಕಾಶವಿಲ್ಲ. ಅದೆಲ್ಲವೂ ಕೂಡ ಪರಲೋಕಕ್ಕೆ ಅಲ್ಲಾಹನು ಮೀಸಲಿಟ್ಟಿದ್ದಾನೆ.
ಆದರೆ ನಾವು ಅಲ್ಲಾಹನನ್ನು ಈ ದುನಿಯಾದಲ್ಲಿ ಕಾಣದಿದ್ದರೂ ಕೂಡ ಕಾಣದಂತಹ ಅಲ್ಲಾಹನನ್ನು ನಾವು ಹೆದರಬೇಕು. ಅದಾಗಿದೆ ಬಿಲ್ಗೈ, ಅಪ್ರತ್ಯಕ್ಷವಾದ ರೀತಿಯಲ್ಲಿ ಅಲ್ಲಾಹನನ್ನು ಹೆದರುವುದು ಎಂಬುದರ ತಾತ್ಪರ್ಯ. ಅಪ್ರತ್ಯಕ್ಷನಾದ ಅಲ್ಲಾಹನನ್ನು ಹೆದರುವಂತಹ ಜನರು. ದುನಿಯಾದಲ್ಲಿ ನಾವು ಅಲ್ಲಾಹನನ್ನು ಕಾಣುವುದಿಲ್ಲ, ಆದರೂ ಕೂಡ ನಾವು ಕಾಣುತ್ತಿರುವಂತೆ ಅಲ್ಲಾಹನನ್ನು ನಾವು ಆರಾಧಿಸಬೇಕು, ಅಲ್ಲಾಹನನ್ನು ನಾವು ಹೆದರಬೇಕು. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರು ಇಸ್ಲಾಂ ಕುರಿತಾಗಿ, ಈಮಾನ್ ಕುರಿತಾಗಿ ವಿವರಿಸಿದ ಬಳಿಕ ಇಹ್ಸಾನ್ ಎಂಬಂತಹ ಒಂದು ವಿಚಾರವನ್ನು ವಿವರಿಸುತ್ತಾರೆ. ಇಹ್ಸಾನ್ ಎಂದರೆ ಅನ್ ತಅಬುದಲ್ಲಾಹ ಕಅನ್ನಕ ತರಾ ವ ಇನ್ ಲಮ್ ತಕುನ್ ತರಾಹು ಫಇನ್ನಹು ಯರಾಕ್. ಅಲ್ಲಾಹನನ್ನು ನೀವು ಆರಾಧಿಸಬೇಕು. ಯಾವ ರೀತಿಯಲ್ಲೆಂದರೆ ಅಲ್ಲಾಹನನ್ನು ನೀವು ನೋಡುತ್ತಲೇ ಇದ್ದೀರಿ ಎಂಬ ರೀತಿಯಲ್ಲಿ. ವ ಇನ್ ಲಮ್ ತಕುನ್ ತರಾಹು, ಅಲ್ಲಾಹನನ್ನು ನೀವು ನೋಡದಿದ್ದರೂ ಕೂಡ ಫಇನ್ನಹು ಯರಾಕ್, ಅಲ್ಲಾಹನು ನಿಮ್ಮನ್ನು ನೋಡುತ್ತಾನೆ, ನಿಮ್ಮನ್ನು ಕಾಣುತ್ತಾನೆ. ಈ ರೀತಿಯ ಮನೋಭಾವದಲ್ಲಿ ಅಲ್ಲಾಹನಿಗೆ ಆರಾಧನೆಯನ್ನು, ಇಬಾದತನ್ನು ಸಮರ್ಪಿಸಬೇಕು. ಪ್ರೀತಿಯ ಸಹೋದರರೇ, ಇದಾಗಿದೆ ಇಹ್ಸಾನ್. ನಮಗೆ ಅಲ್ಲಾಹನನ್ನು ಈ ದುನಿಯಾದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ, ಆದರೂ ಕೂಡ ಅಲ್ಲಾಹನನ್ನು ನಾವು ಕಾಣುತ್ತಿರುವಂತೆ, ಅಲ್ಲಾಹನನ್ನು ನಾವು ಕಾಣುವುದಾದರೆ ನಮ್ಮ ಅವಸ್ಥೆ ಯಾವ ರೀತಿಯಲ್ಲಿ ಇರುತ್ತಿತ್ತು ಅದೇ ರೀತಿಯಲ್ಲಿ ನಾವು ಅಲ್ಲಾಹನನ್ನು ಕಾಣುತ್ತಿರುವಂತೆ ಕಾಣದಂತಹ ಅಲ್ಲಾಹನನ್ನು ಹೆದರಬೇಕು. ನೀವು ನೋಡಿರಿ, ಸಾಮಾನ್ಯವಾಗಿ ವಾಹನದಲ್ಲಿ ಸಂಚರಿಸುವಂತಹ ಜನರು ಟ್ರಾಫಿಕ್ ಪೊಲೀಸರು ಪ್ರತ್ಯಕ್ಷವಾದರೆ ಅಥವಾ CC ಕ್ಯಾಮೆರಾಗಳನ್ನು ಕಂಡರೆ ಟ್ರಾಫಿಕ್ ರೂಲ್ಸ್ಗಳನ್ನು ಪಾಲಿಸುತ್ತಾರೆ. ಅವರು ಎಚ್ಚರದಿಂದ, ಹೆದರಿಕೆಯಿಂದ ಡ್ರೈವಿಂಗನ್ನು ಮಾಡುತ್ತಾರೆ. ಅದೇ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಇಲ್ಲವಾದರೆ ಅಥವಾ CC ಕ್ಯಾಮೆರಾಗಳು ಇಲ್ಲದಂಥ ಏರಿಯಾದಲ್ಲಿ ಕೆಲವು ವಾಹನ ಚಾಲಕರು ಬೇಕಾಬಿಟ್ಟಿಯಾಗಿ ವಾಹನವನ್ನು ಚಲಾಯಿಸುತ್ತಾರೆ. ಅದರ ಪರಿಣಾಮವನ್ನು ಜಗತ್ತು ಈಗ ಅನುಭವಿಸುತ್ತಾ ಇದೆ. ದೈನಂದಿನವಾಗಿ ನೂರಾರು ಆಕ್ಸಿಡೆಂಟ್ಗಳು, ಅಪಘಾತಗಳು ಸಂಭವಿಸುತ್ತಾ ಇರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಟ್ರಾಫಿಕ್ ರೂಲ್ಗಳನ್ನು ಬ್ರೇಕ್ ಮಾಡುತ್ತಾ ಇರುವುದು, ಪಾಲಿಸದೇ ಇರುವುದು. ನಾವು ಟ್ರಾಫಿಕ್ ಪೊಲೀಸರು ರಸ್ತೆಯಲ್ಲಿ ಇಲ್ಲದಿದ್ದರೂ ಕೂಡ ಅವರು ಇರುತ್ತಿರುವಂತೆ ನಾವು ವರ್ತಿಸಬೇಕು. ನಾನು ಹೇಳಿ ಬರುತ್ತಾ ಇರುವುದೇನೆಂದರೆ, ರಸ್ತೆಯಲ್ಲಿ ಪೊಲೀಸರು ಇದ್ದರೆ, CC ಕ್ಯಾಮೆರಾಗಳು ಇದ್ದರೆ ಯಾವ ರೀತಿ ನಾವು ಎಚ್ಚರವನ್ನು ವಹಿಸುವುದೋ, ಈ ದುನಿಯಾದಲ್ಲಿ ನಾವು ಬದುಕುವಾಗ ಅಲ್ಲಾಹನು ನಮ್ಮನ್ನು ಪ್ರತಿ ಸಂದರ್ಭದಲ್ಲಿಯೂ ನೋಡುತ್ತಲೇ ಇದ್ದಾನೆ. ಅಲ್ಲಾಹನ ನೋಟದಿಂದ ಯಾವತ್ತೂ ಕೂಡ ನಾವು ಮರೆಯಾಗುವುದಿಲ್ಲ. ಲಾ ತಅಖುದುಹು ಸಿನತುಂ ವಲಾ ನೌಮ್, ಪವಿತ್ರವಾದ ಆಯತುಲ್ ಕುರ್ಸಿನಲ್ಲಿ ಅಲ್ಲಾಹನು ಹೇಳುವಂತಹ ಒಂದು ವಿಚಾರವಾಗಿದೆ. ಅಲ್ಲಾಹನಿಗೆ ಯಾವುದೇ ರೀತಿಯ ಒಂದು ತೂಕಡಿಸುವಿಕೆ ಅಥವಾ ನಿದ್ರೆ ಖಂಡಿತವಾಗಿಯೂ ಬರುವುದಿಲ್ಲ. ಯಾವುದೇ ರೀತಿಯ ತೂಕಡಿಸುವಿಕೆ, ಅಶ್ರದ್ಧೆ ಅಲ್ಲಾಹನಿಗೆ ಇಲ್ಲ. ಅಲ್ಲಾಹನು ನನ್ನನ್ನು ನೋಡುತ್ತಾ ಇದ್ದಾನೆ ಎಂಬ ಹೆದರಿಕೆ ನಮ್ಮ ಮನಸ್ಸಿನಲ್ಲಿ ತುಂಬಿರಬೇಕು. ಈ ರೀತಿಯಾದರೆ ಮಾತ್ರ ನಮಗೆ ಮುಮಿನ್ ಆಗಲು ಸಾಧ್ಯ. ಮೂರನೆಯ ಅರ್ಥ, ವೈಯಕ್ತಿಕ ಬದುಕಿನಲ್ಲಿಯೂ ನಮ್ಮ ಪ್ರೈವಸಿ ಲೈಫ್, ಪರ್ಸನಲ್ ಲೈಫ್, ಅದರಲ್ಲಿಯೂ ಕೂಡ ಅಲ್ಲಾಹನನ್ನು ಹೆದರುವಂತಹ ಜನರು, ಭಯಪಡುವವರು. ಜನರ ಮುಂದೆ ಇರುವಾಗ ಯಾರೂ ಕೂಡ ಸ್ವಾಭಾವಿಕವಾಗಿ ಅವರಿಗೆ ತಪ್ಪುಗಳನ್ನು ಎಸಗಲು ಸಾಧ್ಯವಾಗುವುದಿಲ್ಲ. ಜನರ ಹೆದರಿಕೆ, ಒಂಥರ ಮುಜುಗರ, ಅದು ಸಾಮಾನ್ಯವಾಗಿ ಮನುಷ್ಯತ್ವ ಇರುವ ಪ್ರತಿಯೊಬ್ಬರಿಗೂ ಕೂಡ ಇರುತ್ತದೆ. ಆದರೆ ನಾವೊಬ್ಬರೇ ಇರುವಾಗ, ನಾವು ಮತ್ತು ನಮ್ಮ ರಬ್ಬು ಮಾತ್ರವೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ಮಾತಾಪಿತರು ನೋಡುತ್ತಾ ಇಲ್ಲ, ನಮ್ಮ ಅಣ್ಣ ತಮ್ಮಂದಿರರಿಲ್ಲ, ಗುರು ಹಿರಿಯರಿಲ್ಲ, ಸ್ವತಃ ಪತ್ನಿ ಇಲ್ಲ, ಪತಿ ಇಲ್ಲ, ಮಕ್ಕಳಿಲ್ಲ, ಗೆಳೆಯರಿಲ್ಲ, ಊರವರಿಲ್ಲ, ನೆರೆಯವರಿಲ್ಲ, ನಾವು ಮಾತ್ರ ಇರುವಂತಹ ಸಂದರ್ಭದಲ್ಲಿ ನಮ್ಮ ರಹಸ್ಯ ಬದುಕಿನಲ್ಲಿ ನಾವು ಅಲ್ಲಾಹನನ್ನು ಹೆದರಬೇಕು. ನಮ್ಮ ಪರ್ಸನಲ್ ಲೈಫ್ ಅದು ಚೆನ್ನಾಗಿರಬೇಕು. ಅಲ್ಲಾಹನ ಹೆದರಿಕೆ ಯಾವತ್ತೂ ಕೂಡ ನಮ್ಮಲ್ಲಿ ಇರಬೇಕು. ಆ ರೀತಿ ಆದರೆ ಮಾತ್ರ ನಾವು ನೈಜ ಮುಸಲ್ಮಾನ್ ಆಗಲು ಸಾಧ್ಯ. ಸಾರ್ವಜನಿಕವಾಗಿರುವಾಗ ಎಲ್ಲರೂ ಕೂಡ ಉತ್ತಮ ಗುಣನಡತೆಯನ್ನು ಪ್ರದರ್ಶಿಸುತ್ತಾರೆ. ಜನರ ಮುಂದೆ ಒಂಥರ ಮುಜುಗರ ಇರುತ್ತದೆ, ತಪ್ಪುಗಳನ್ನು ಮಾಡಲು ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಆದರೆ ಯಾರು ಕೂಡ ಇಲ್ಲದಂತಹ ಸಂದರ್ಭದಲ್ಲಿ ಅಲ್ಲಾಹನನ್ನು ನಾವು ಹೆದರಬೇಕು. ಮೊಬೈಲ್ ನೋಡುವಂತಹ ಸಂದರ್ಭದಲ್ಲಿ ನಾವು ಮಾತ್ರ ಇರುವುದೊಂದು ರೂಮಿನಲ್ಲಿ, ಮೊಬೈಲ್ನಲ್ಲಿ ನಾವು ವ್ಯವಹರಿಸುವಾಗ ಅಲ್ಲಾಹನ ಹೆದರಿಕೆ ಖಂಡಿತವಾಗಿಯೂ ನಮ್ಮ ಮನಸ್ಸಿನಲ್ಲಿರಬೇಕು. ಪರಪುರುಷರೊಂದಿಗೆ ಅಥವಾ ಪರ ಸ್ತ್ರೀಯರೊಂದಿಗೆ ಯಾವುದೇ ರೀತಿಯ ಸಂಪರ್ಕ ಮೊಬೈಲ್ ಮೂಲಕವೋ ಅಥವಾ ಪ್ರತ್ಯಕ್ಷವಾಗಿಯೋ ನಾವು ಯಾವತ್ತೂ ಕೂಡ ಇರಿಸಿಕೊಳ್ಳಬಾರದು. ಇನ್ನೊಬ್ಬರಿಗೆ ಗೊತ್ತಾಗದಿದ್ದರೂ ಕೂಡ ನೋಡುತ್ತಿರುವಂತಹ ಅಲ್ಲಾಹನು ಸೃಷ್ಟಿಕರ್ತನು ಇದ್ದಾನೆ ಎಂಬ ಆಲೋಚನೆ
ನಮ್ಮಲ್ಲಿರಬೇಕು. ಸಾಂದರ್ಭಿಕವಾಗಿ ನಾನು ನನ್ನ ಪಾಲಕರೊಂದಿಗೆ ಹೇಳುತ್ತಾ ಇದ್ದೇನೆ, ಮಕ್ಕಳಿಂದ ನೀವು ಮೊಬೈಲನ್ನು ಸಾಕಷ್ಟು ದೂರವಿರಿಸಬೇಕು. ಇಂದಿನ ಜಗತ್ತು ಅಶ್ಲೀಲತೆಯಿಂದ ತುಂಬಿದ ಜಗತ್ತಾಗಿದೆ. ಇದು ಅಶ್ಲೀಲ ಚಿತ್ರಗಳು, ಚಲನಚಿತ್ರಗಳು ಹೇರಳವಾಗಿ ಲಭಿಸುತ್ತಿರುವಂತಹ ಈ ಒಂದು ಕಾಲದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಅಲ್ಲಾಹನ ಹೆದರಿಕೆ ಇರದೇ ಇದ್ದರೆ ಖಂಡಿತವಾಗಿಯೂ ಅವರು ದಾರಿ ತಪ್ಪುತ್ತಾರೆ, ಅಶ್ಲೀಲದ ಗುಲಾಮರಾಗಿ ಅವರು ಮಾರ್ಪಡುತ್ತಾರೆ. ನಮಗೆ ನಮ್ಮ ಮಕ್ಕಳಲ್ಲಿ ನಂಬಿಕೆ ಬೇಕು, ಆದರೂ ಕೂಡ ಎಚ್ಚರಿಕೆ ಇರಲಿ ಎಂದು ಸಾಂದರ್ಭಿಕವಾಗಿ ನಾನು ನೆನಪಿಸುತ್ತಾ ಇದ್ದೇನೆ. ನೀವು ನಿಮ್ಮ ಮಕ್ಕಳ ವಿಚಾರವನ್ನು ಯಾವುದೇ ರೀತಿಯಲ್ಲಿ ಗಮನಿಸದೇ ಇದ್ದರೆ, ನೀವು ನಿಮ್ಮ ಮಕ್ಕಳಿಗೆ ಅವರು ದೊಡ್ಡವರಾಗುವಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿ ನೀವು ಬಯಸುವಂತಹ ಜೋಡಿಗಳನ್ನು ಹುಡುಕಾಟ ಮಾಡುವಂತಹ ವೇಳೆಯಲ್ಲಿ ಅದಕ್ಕೆ ಮುಂಚೆ ಅವರು ತಮ್ಮ ಜೋಡಿಗಳನ್ನು ಹುಡುಕಾಡಿ ಸೆಲೆಕ್ಟ್ ಮಾಡಿ ನಿಮ್ಮ ಕನಸನ್ನು ಭಗ್ನಗೊಳಿಸಲೂಬಹುದು. ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಮಕ್ಕಳ ಕುರಿತಾಗಿ, ನಿಮ್ಮವರ ಕುರಿತಾಗಿ ನಿಮಗೆ ಬೇಕಾದಷ್ಟು ಎಚ್ಚರಿಕೆ ಇರದೇ ಇರುವುದು. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವಾಗ ಇಂದಿನ ಪಾಲಕರು ಮಕ್ಕಳು ಪ್ರೈಮರಿ ಪಾಸ್ ಆದರೆಂದರೆ ಹೈಸ್ಕೂಲ್ನಲ್ಲಿ ಅಥವಾ PUCಯಲ್ಲಿ ಮೊಬೈಲನ್ನು ಕೊಟ್ಬಿಡುತ್ತಾರೆ. ಮೊಬೈಲನ್ನು ತೀರಾ ಕೊಡಬೇಡಿ ಎಂದಲ್ಲ ನಾನು ಹೇಳುತ್ತಾ ಇರುವುದು, ಅವರ ಮೊಬೈಲ್ನ ವಿಚಾರದಲ್ಲಿ ನಿಮಗೆ ಗಮನ ಬೇಕು, ಎಚ್ಚರ ಬೇಕು ಎಂದು ಸಾಂದರ್ಭಿಕವಾಗಿ ನಾನು ನೆನಪಿಸುತ್ತಾ ಇದ್ದೇನೆ. ಮಕ್ಕಳ ಮನಸ್ಸಿನಲ್ಲಿ ಅಲ್ಲಾಹನೊಂದಿಗಿರುವಂತಹ ಹೆದರಿಕೆಯನ್ನು ನಾವು ಮೂಡಿಸಬೇಕು. ರಹಸ್ಯ ಬದುಕು ಪರಿಶುದ್ಧವಾಗಬೇಕು, ಸ್ವಚ್ಛವಾಗಬೇಕು. ಆ ರೀತಿಯಾದರೆ ಮಾತ್ರ ನಮಗೆ ನಮ್ಮ ಮಕ್ಕಳಿಗೆ ಈಮಾನ್ ಸಂಪೂರ್ಣವಾಗಿ ತುಂಬಿಕೊಳ್ಳಲು ಸಾಧ್ಯ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ನಾವು ಜನರ ನಡುವೆ ಇಲ್ಲದಂತಹ ವೇಳೆ, ನಾವು ಮತ್ತು ನಮ್ಮ ರಬ್ಬು ಮಾತ್ರವೇ ಇರುವಂತಹ ಸಂದರ್ಭದಲ್ಲಿ, ನಮ್ಮ ಜೊತೆ ನಮ್ಮವರು ಇರದಂತಹ ಸಂದರ್ಭದಲ್ಲಿ ಅಲ್ಲಾಹನ ಹೆದರಿಕೆ ನಮ್ಮ ಮನಸ್ಸಿನಲ್ಲೇ ಬೇಕು. ಅಲ್ಲಾಹನು ನನ್ನನ್ನು ನೋಡುತ್ತಾ ಇದ್ದಾನೆ, ಅಲ್ಲಾಹನ ನೋಟದಿಂದ ಯಾವತ್ತೂ ಕೂಡ ನಾನು ಕಿಂಚಿತ್ತು ರಕ್ಷೆ ಹೊಂದುವುದಿಲ್ಲ ಎಂಬಂತಹ ಮನೋಭಾವ ನಮ್ಮಲ್ಲಿ ಇರಬೇಕು. ಆ ರೀತಿಯಲ್ಲಿ ಇರುವಂತಹ ಜನರು ಅವರಾಗಿದ್ದಾರೆ ಸತ್ಯವಿಶ್ವಾಸಿಗಳು ಎಂದಾಗಿದೆ ಪವಿತ್ರವಾದ ಕುರ್ಆನ್ ಇಲ್ಲಿ ಹೇಳುತ್ತಾ ಇರುವುದು. ನಾನು ಇಂದಿನ ತರಗತಿಯನ್ನು ಕೊನೆಗೊಳಿಸುತ್ತಾ ಇದ್ದೇನೆ. ಮನಿತ್ತಬಅ ದಿಕ್ರ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಸಾರೋಪದೇಶ, ಉದ್ಬೋಧನೆ ಅದು ಫಲಪ್ರದವಾಗುವುದು. ಉದ್ಬೋಧನೆಯನ್ನು, ಉಪದೇಶವನ್ನು, ತತ್ವೋಪದೇಶಗಳನ್ನು, ನಸೀಹತ್ತುಗಳನ್ನು ಹಿಂಬಾಲಿಸುವಂತಹ ಜನರು, ಅದೇ ರೀತಿ ವಖಶಿಯರ್ ರಹಮಾನ್, ಕಾರುಣ್ಯವಂತನಾದ ಅಲ್ಲಾಹ್, ಆ ಅಲ್ಲಾಹನನ್ನು ಹೆದರುವಂತಹ ಜನರು. ಬಿಲ್ ಗೈಬ್, ಅಪ್ರತ್ಯಕ್ಷವಾದ ರೀತಿಯಲ್ಲಿ. ಒಂದನೆಯದು ಅಪ್ರತ್ಯಕ್ಷವಾದ ಶಿಕ್ಷೆಯನ್ನು ಹೆದರುವವರು, ಅಥವಾ ನೇರವಾಗಿ ಅಲ್ಲಾಹನನ್ನು ನಾವು ಕಾಣುವುದಿಲ್ಲ, ಆ ಕಾಣದಂತಹ ಅಲ್ಲಾಹನನ್ನು ಹೆದರುವವರು. ಮೂರನೆಯದಾಗಿ ರಹಸ್ಯ ಬದುಕಿನಲ್ಲಿಯೂ ಕೂಡ ಅಲ್ಲಾಹನನ್ನು ಹೆದರುವಂತಹ ಜನರು. ಫಬಶ್ಶಿರುಹು ಬಿಮಗ್ಫಿರತಿನ್ ವ ಅಜ್ರಿನ್ ಕರೀಮ್. ಫಬಶ್ಶಿರುಹು, ಪ್ರವಾದಿವರಿಯರೇ, ಇವರಿಗೆ ನೀವು ಶುಭವಾರ್ತೆಯನ್ನು ತಿಳಿಸಬೇಕು. ಬಿಮಗ್ಫಿರ, ಅಲ್ಲಾಹನ ಕ್ಷಮಾದಾನ ಇವರಿಗಿದೆ. ಯಾವುದಾದರೊಂದು ಸಂದರ್ಭಗಳಲ್ಲಿ ಪಾಪಗಳನ್ನು ಮಾಡಿದರೂ ಕೂಡ ಅಲ್ಲಾಹನು ಕ್ಷಮಿಸುತ್ತಾನೆ, ಅಲ್ಲಾಹನ ಕ್ಷಮಾದಾನವಿದೆ. ವಾಜ್ರಿನ್ ಕರೀಮ್, ಸನ್ಮಾನ್ಯವಾದ ಪ್ರತಿಫಲವಿದೆ, ಉತ್ತಮವಾದ ಪ್ರತಿಫಲವಿದೆ. ನಮಾಜ್ ಮಾಡಿದ್ದಕ್ಕೆ, ರೋಜಾವನ್ನು ಅನುಷ್ಠಾನಗೊಳಿಸಿದ್ದಕ್ಕೆ, ದಾನ ಧರ್ಮಗಳನ್ನು ಮಾಡಿದ್ದಕ್ಕೆ, ಒಳಿತನ್ನು ಎಸಗಿ ಕೆಡುಕಗಳಿಂದ ದೂರವಾದ ಕಾರಣದಿಂದಾಗಿ, ಮಾತಾಪಿತರಿಗೆ ಒಳಿತನ್ನು ಮಾಡಿದ್ದಕ್ಕಾಗಿ, ಇತರರಿಗೆ ಸಹಾಯ ಸಹಕಾರವನ್ನು ಕೊಟ್ಟದ್ದಕ್ಕೆ, ಉತ್ತಮವಾದ ಗುಣನಡತೆಯಲ್ಲಿ ಬದುಕಿದ್ದಕ್ಕೆ ಬೇಕಾಗಿ ಅಲ್ಲಾಹನು ಅತ್ಯುತ್ತಮವಾದ ಪ್ರತಿಫಲವನ್ನು ಕೊಡುತ್ತಾನೆ. ಖಂಡಿತವಾಗಿಯೂ ಅಲ್ಲಾಹನ ಕ್ಷಮಾದಾನ ಹಾಗೂ ಉತ್ತಮವಾದ ಪ್ರತಿಫಲ ಇವರಿಗೆ ಇದೆ ಎಂಬ ಶುಭವಾರ್ತೆಯನ್ನು ತಿಳಿಸಿರಿ ಎಂದು ಪವಿತ್ರವಾದ ಕುರ್ಆನ್ ಅಲ್ಲಾಹನು ನಮ್ಮೆಲ್ಲರನ್ನೂ ಕೂಡ ಅಲ್ಲಾಹನ ಉದ್ಬೋಧನೆಯನ್ನು, ಕುರ್ಆನಿನ ಸಾರೋಪದೇಶವನ್ನು ಹಿಂಬಾಲಿಸುವಂತಹ, ಅಲ್ಲಾಹನನ್ನು ಹೆದರುವಂತಹ ಸತ್ಯವಿಶ್ವಾಸಿಗಳ ಸಾಲಿನಲ್ಲಿ ಅಲ್ಲಾಹನು ಸೇರಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.